ಪ್ರತೀಕ ನೀನ್ ಅಲ್ವೇನಾ ವಿಡಿಯೋಲಿ ಮುಖ ಏನಕ್ಕೆ ಮುಚ್ಕೊಂಡು ಹೋಗ್ತಿದ್ಯಾ? ಯಪ್ಪ ಜೋರಾಗಿ ಹೆಸರು ಹೇಳ್ಬೇಡ ಮರೆ, ಸಿಕ್ಕಾಪಟ್ಟೆ ಫೇಮಸ್ ನಾನು. ಫ್ಯಾನ್ಸ್ ಕೇಳಿಸ್ಕೊಂಡ್ರೆ ಪೊದೆಯಿಂದಲೇ ದಾಚೆ ಬರ್ತಾರೆ. ಹೌದಾ, ಏನಂತಿದ್ಯೋ? ಮಗ ಪ್ರೈಮ್ ಮಿನಿಸ್ಟರ್ ಯಾವ ಲೆವೆಲ್ ಸೆಕ್ಯೂರಿಟಿ ಕೊಡ್ತಾರೆ ನೋಡು, ಆತರ ಕೊಟ್ರೆ ಮಾತ್ರ ನೆಕ್ಸ್ಟ್ ನಾನು ಆಚೆ ಹೋಗಕ್ಕಾಗೋದು. ಜನ ಎಲ್ಲ ಬಾಸ್ ಬಾಸ್ ಅಂತ ಬಂದು ಕಾಲಿಗೆ ಬೀಳ್ತಾರೆ. ಯಾವ ನೀ ಬೇಕು ಫೇಮಸ್ ಆಗೋದು? ಅಲ್ಲಮ್ಮ, ಒಂದು ಹುಡುಗಿ ಓಕೆ, ಎರಡು ಹುಡುಗಿ ಓಕೆ. ನೀವು 2,000 3,000 ಜನ ಹುಡುಗಿರ್ಗಳು ನನ್ನೇ ಮದುವೆ ಆಗು, ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೋತೀನಿ ಅಂದ್ರೆ ನಾನು ಎಲ್ಲಿಗೆ ಹೋಗಿ? ನೀವು ನನ್ನ ವಿಡಿಯೋಸ್ ನೋಡಿ ಸಾಕು, ನನ್ನ ಜೊತೆ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಮಾಡಕ್ ಪ್ಲಾನ್ ಮಾಡ್ಬೇಡಿ. ನಾನು ಪಾಲಿಟಿಕ್ಸ್ ಬರ್ತಾ ಇಲ್ಲ, ಯಾರು ಹೇಳಿದ್ ನಿಮ್ಗೆ? ನನ್ನ ಫ್ಯಾನ್ಸ್ ಫೇಕ್ ನ್ಯೂಸ್ ಹಬ್ಬಿಸ್ತಾ ಇರೋದು, ನೀವು ಅದನ್ನ ನಂಬ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಸರ್ ದಯವಿಟ್ಟು ಪುಷ್ಪಾ 3 ಇಂದ ಅಲ್ಲು ಅರ್ಜುನ್ ಅವ್ರನ್ನ ತೆಗೆದು ನನ್ನನ್ನು ಹಾಕೊಳಕ್ ಬರಬೇಡಿ. ಈಗ ಆಲ್ರೆಡಿ ರಾಮಾಯಣದಿಂದ ರಣಬೀರ್ ಕಪೂರ್ ಅವ್ರನ್ನ ತೆಗೆದು ನನ್ನನ್ನು ಹಾಕೊಂಡಿದ್ದಾರೆ. ಅದನ್ನ ಮುಗ್ಸಕ್ಕೆ ನಂಗೆ 4 ವರ್ಷ ಬೇಕು. ಇನ್ನು ಇದಕ್ಕೆ ಟೈಮ್ ಇದೆ. ನೋಡಪ್ಪ ಬಾಡಿ ಗಾರ್ಡ್, ಸಿಕ್ಕಾಪಟ್ಟೆ ಫೇಮಸ್ ಇದೀನಿ ನಾನು. ನನ್ನ ಮೇಲೆ ಉರ್ಕೊಂಡು ಎಷ್ಟೋ ಜನ ನನ್ನನ್ನ ಸಾಯಿಸ್ಬೇಕಂತ ಇರ್ತಾರೆ. ಸೊ ಬಸ್ಸಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ನನ್ನ ವಿಂಡೋ ಸೀಟ್ ಕಡೆ ಕುತ್ಕೊಳಕ್ ಬಿಡ್ಬೇಡ. ಸ್ನೈಪರ್ಗಳು ಇರ್ತಾರೆ, ಹೊರಗಡೆ ಹೊಡೆದು ಬಿಸಾಕ್ತಾರೆ. ಆಮೇಲೆ ನನ್ನ ಫ್ಯಾನ್ಸ್ ಒಂದೊಂದು ವಾರ ಬಂದ್ ಮಾಡ್ತಾರೆ ಕರ್ನಾಟಕದಲ್ಲಿ. ನಾನು ರಶ್ಮಿಕಾ ಮಂದನ ಬರೀ ಫ್ರೆಂಡ್ಸ್ ಅಷ್ಟೇ, ನಾವಿಬ್ರು ಮದುವೆ ಆಗ್ತಿಲ್ಲ. ನಾನು ಫೇಮಸ್ ಇದೀನಿ, ಒಳ್ಳೆ ವ್ಯೂಸ್ ಬರುತ್ತಂತ ನೀವು ನ್ಯೂಸ್ ಚಾನಲ್ ಎಲ್ಲ ಬರೀ ಫೇಕ್ ನ್ಯೂಸ್ ಹಾಕ್ಬಿಡಿ. ನಿಮ್ ಎಂಟೈರ್ ಮೀಡಿಯಾ ನನ್ನ ಬಗ್ಗೆ ಮಾತಾಡ್ಬಿಡಿ. ನಮ್ಮನೆ ಅಡ್ರೆಸ್ ಯಾರಿಗೂ ಕೊಡ್ಬೇಡ ಅಂತ ಇಷ್ಟತಿ ಹೇಳಿ ನಿಂಗೆ. ಇವತ್ತು ಆಲ್ರೆಡಿ ಇಬ್ರು ಫ್ಯಾನ್ಸ್ ನಮ್ಮ ಮನೆ ಮುಂದೆ ಬಂದು ನಾನು ಆಚೆ ಬರೋದು 1 ಸೆಕೆಂಡ್ ಲೇಟ್ ಆಯ್ತಂತ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗಿದ್ದಾರೆ. ನಾನಂದ್ರೆ ಯಾಕೆ ಪ್ರಾಣ ಕೊಡೋ ಲೆವೆಲ್ಗೆ ಇಷ್ಟಪಡ್ತಾರೆ ಅಂತ ನಂಗೂ ಗೊತ್ತಿಲ್ಲ ಗುರು. ಹಿಂಗೆ ಆದ್ರೆ ನಮ್ಮ ಮನೆ ಹೆಸರನ್ನ ಹರಿಶ್ಚಂದ್ರ ಘಾಟ್ ನಿಲಯ ಅಂತ ಚೇಂಜ್ ಮಾಡ್ಬೇಕಾಗತ್ತೆ. ಬೇಗ ಗಾಡಿ ತೆಗಿ ಮರ್ಯ, ಡೆಲ್ಲಿಗೆ ಹೋಗ್ಬೇಕು. ಸರ್ಕಾರದವರು ಕಲೆ ಮತ್ತೆ ಸಂಸ್ಕೃತಿಲಿ ನನ್ನ ಕಾಂಟ್ರಿಬ್ಯೂಷನ್ ನೋಡಿ ನನ್ನ ರಾಜ್ಯಸಭೆ MP ಆಗಿ ಆಯ್ಕೆ ಮಾಡ್ಯಾರೆ. ಸೊ ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ಲೇಟ್ ಆಗುತ್ತೆ, ಬೇಗ ಗಾಡಿ ತೆಗಿ. ವಾಚ್ ಕಟ್ಟಿಲ್ಲ ಮರ್ಯ, ವಚನ ಸ್ವೀಕಾರ ಮಾಡಕ್ಕೆ ಲೇಟ್ ಆಗುತ್ತೆ, ಬೇಗ ಗಾಡಿ ತೆಗಿ. ಪ್ರೆಸಿಡೆಂಟ್ ಬೈತಾರಲ್ಲಿ.